ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಥ್ಯಾಂಕ್ ಯು ಸೋ ಮಚ್, ನೀವು ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸೊ ತುಂಬ ಚೆನ್ನಾಗಿ ವ್ಯೂಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೊಸ ಕಾಂಟೆಂಟ್ ಕ್ರಿಯೇಟರ್ಗೆ ಎಂಕರೇಜ್ ಮಾಡಿ ಅಂತ ಕೇಳ್ತಾ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಸೊ ಜಸ್ಟ್ ಮ್ಯಾರೇಜ್, ಜಸ್ಟ್ ಮ್ಯಾರೇಜ್ ಅಂತ ಕನ್ನಡ ಸಿನಿಮಾ ಬಂದಿದೆ ಸ್ಯಾಂಡಲ್ವುಡಲ್ಲಿ. ನೀವು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಕ್ಚುಲಿ ಇದು ಒಳ್ಳೆ ಮೆಸೇಜ್ ಇದೆ, ಕಾಮಿಡಿ ಇದೆ, ಎಮೋಷನ್ ಇದೆ, ಮತ್ತು ರೊಮ್ಯಾನ್ಸ್ ಕೂಡ ಇದೆ. ಆ್ಯಕ್ಚುಲಿ ಈ ಮೂವಿ ನನಗೆ ಏನಕ್ಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಇವಾಗಿನ ಟ್ರೆಂಡಲ್ಲಿ ಮ್ಯಾರೇಜ್ಗಳೆಲ್ಲ ಜಸ್ಟ್ ಬಿಸ್ನೆಸ್ ಆಗಿದೆ. ಮ್ಯಾರೇಜ್ ಅಂದ್ರೆ ಕಂಪ್ಲೀಟ್ ಬಿಸ್ನೆಸ್ ಆಗಿದೆ. ಸೊ ಒಳ್ಳೆ ಫ್ಯಾಮಿಲಿ ಸಿಗಬೇಕು, ಒಳ್ಳೆ ಹುಡುಗಿ ಸಿಗಬೇಕು, ಒಳ್ಳೆ ಹುಡುಗ ಸಿಗಬೇಕು ಅಂದರೆ ಅದು ತುಂಬ ಕಷ್ಟ ಇದೆ. ಇದರಲ್ಲಿ ನಿಜವಾಗ್ಲೂ ಕೆಲವು ಥಿಂಗ್ಸ್ಗಳನ್ನ ತೋರಿಸಿದಾರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಹೀರೋ ಆಗಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ. ಸಿನಿಮಾ ನನಗೆಲ್ಲೂ ಅಷ್ಟು ಬೋರ್ ಅನಿಸಿಲ್ಲ ಮೂವಿನ. ಯಾಕೆ ರೀಸನ್ ಬಂದು ಏನಿದೆ ಫ್ಯಾಕ್ಟ್ ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಸಿನಿಮಾದಲ್ಲಿ ಎಲ್ಲ ಥರನೂ ನಿಮಗೆ ಬೇಕಾದ ಥರ ಇದೆ. ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನೀವು ಎಲ್ಲ ಫ್ಯಾಮಿಲಿ ಜೊತೆಗೆ ಹೋಗ್ಬೋದು. ಯಾರೆಲ್ಲ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ, ಆಲ್ರೆಡಿ ಮದುವೆ ಆಗಿರೋರು, ಇದು ನಿಜವಾಗ್ಲೂ ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ. ಸೊ ಮಜಾ ಇರುತ್ತೆ ಆ್ಯಕ್ಚುಲಿ. ಈ ಮದುವೆ ಹೇಗಿರುತ್ತೆ, ಹೇಗಾಗುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಇವಾಗಿನ ಸೊಸೈಟಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಸಿ ಮ್ಯಾರೇಜ್ ಆಗ್ತಾನಿಲ್ಲ. ಜಸ್ಟ್ ಮ್ಯಾರೇಜ್ ಅಂತ ತೊಗೊಂಡಿದ್ದಾರಲ್ಲ, ಜಸ್ಟ್ ಮ್ಯಾರೇಜ್ ಅಷ್ಟೇ. ಆ ಮ್ಯಾರೇಜ್ ಅದು ಹೇಗಿರುತ್ತೆ, ಹೆಂಗಿರುತ್ತೆ ಅದೆಲ್ಲ ಏನೂ ಇಲ್ಲ. ಬಟ್ ನಾನು ನೋಡ್ದಂಗೆ ಸುಲಭ ಅಂತೂ ಇಲ್ಲ. ಇವಾಗಿನ ಮ್ಯಾರೇಜ್ನ ಅದನ್ನು ತೋರಿಸಿರೋ ರೀತಿ ಇದೆಯಲ್ಲ, ಆ್ಯಕ್ಚುಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಶೈನ್ ಶೆಟ್ಟಿ ಅವ್ರ ಪಾತ್ರ ಮಾತ್ರ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಒಬ್ಬ ಹುಡುಗನ ಪರಿಸ್ಥಿತಿ ಹೇಗಿರುತ್ತೆ ನೀವು ನಾನು ಈ ಸಿನಿಮಾ ಬಗ್ಗೆ ಹೆಚ್ಚು ಏನೂ ಮಾತಾಡಲ್ಲ. ರೀಸನ್ ಏನಕ್ಕೆ ಅಂದರೆ, ಈ ಸಿನಿಮಾ ನಾನು ಓವರಾಲ್ ಎಕ್ಸ್ಪ್ಲೇನ್ ಮಾಡಲಿಕ್ಕಿಂತ ನೀವು ಹೋಗಿ ಒಂದ್ಸಲ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ನಿಜವಾಗ್ಲೂ ಪೈಸಾ ವಸೂಲ್ ಮೂವಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಇದು ಕಾಮಿಡಿ, ಡ್ರಾಮಾ ಮತ್ತು ರೊಮ್ಯಾನ್ಸ್ ಇದೆಯಲ್ಲ, ಸೊ ಅಮೇಝಿಂಗ್. ಅದರಲ್ಲೂ ಕಾಮಿಡಿ ಮತ್ತು ಡ್ರಾಮಾ ಮದುವೆ ಡ್ರಾಮಾ ಅಂದ್ರೇ ನಾವು ಹೇಳಬೇಕು. ಕನ್ನಡದಲ್ಲಿ ಆಲ್ರೆಡಿ ತುಂಬ ಲಾಂಗ್ ಬ್ಯಾಕ್ ಬಂದಿತ್ತು ಮದುವೆ ಡ್ರಾಮಾಗಳು. ಅದನ್ನು ಮತ್ತೆ ವಾಪಸ್ ಒಂಥರ ಮಾಡ್ರನ್ನಾಗಿ ನೋಡಬೇಕು ಅಂತ ಹೇಳಿದಾಗ ಈ ಮೂವಿ ನನಗೆ ತುಂಬ ಇಷ್ಟ ಆಯಿತು. ಸೊ ಎನಿವೇ, ಸೊ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳ್ತೀಯ. ಮತ್ತು ಈ ಸಿನಿಮಾ ತುಂಬ ಸೂಪರ್ ಹಿಟ್ ಆಗಲಿ. ಫ್ರಮ್ ಹೇಗಿದೆಯೋ ಮತ್ತು ಇದು ಕೂಡ ಅಷ್ಟೇ ಮಜಾ ಇದೆ. ಜಸ್ಟ್ ಮ್ಯಾರೇಜ್ ಅಷ್ಟೇ. ಬಟ್ ಆನೆಸ್ಟ್ ಹೇಳ್ತೀನಿ, ಅದು ಜಸ್ಟ್ ಮ್ಯಾರೇಜ್ ಇರೋಲ್ಲ, ಒಳಗೆ ಹಾರ್ಡೆಸ್ಟ್ ಮ್ಯಾರೇಜ್ ಆಗಿರುತ್ತೆ. ಸೊ ಎಲ್ಲರದು ಅಷ್ಟೇ, ಎಲ್ಲರ ಕಥೆನೂ ಅಷ್ಟೇ. ಎಲ್ಲ ಮನೇಲೂ ದೋಸೆ ತೂತೆ ಅಂದಂಗೆ. ಸೊ ಎಲ್ಲ ಮದುವೆ ಕಾರ್ಯಕ್ರಮದಲ್ಲೂ ಈ ಥರ ಇರುತ್ತೆ. ಸೊ ಎಲ್ಲನೂ ಹೀಗೆ ಏನಾದರೂ ಬಯಸಬೇಡಿ. ಅದು ಒಳ್ಳೆ ಹುಡುಗಿ ಅಥವಾ ಒಳ್ಳೆ ಹುಡುಗ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ಒಳ್ಳೇದಾಗೋದು ಬೇಸಿಕ್ಲಿ ಥಿಂಗ್ ಅದು. ಸೊ ಮೂವಿ ಬಿಟ್ಟು ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ, ಮೂವಿ ಸೈಡಲ್ಲಿ ಇಟ್ಬಿಟ್ಟು ಮ್ಯಾರೇಜ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲ ಒಳ್ಳೆ ಹುಡುಗಿಗೂ ಒಳ್ಳೆ ಹುಡುಗ ಸಿಗೋಲ್ಲ, ಎಲ್ಲ ಒಳ್ಳೆ ಹುಡುಗಗೂ ಒಂದು ಒಳ್ಳೆ ಹುಡುಗಿ ಸಿಗೋಲ್ಲ. ಸೊ ಅದು ಸಿಕ್ಕಿದ್ರೆ ಭಾಳ ಖುಷಿ, ಮತ್ತು ಲೈಫ್ ಟೈಮ್ ಅವ್ರು ಕೂಡ ಚೆನ್ನಾಗಿರ್ತಾರೆ. ಇದು ನನ್ನ ಅಭಿಪ್ರಾಯ. ಸೊ ಮೂವಿ ಇದರಲ್ಲಿ ಅದನ್ನೇ ಕೂಡ ಅವರು ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಮಜಾ ಇದೆ. ಸೊ ಅನುಮಾನಗಳು, ಅವಮಾನಗಳು, ಸಮ್ಟೈಮ್ಸ್ ಅದು ನಮ್ಮನ್ನು ಪ್ರೊಜೆಕ್ಟ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಸೊ ಅದನ್ನು ಮೂವಿನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡೈರೆಕ್ಷನ್ ಕೂಡ ಚೆನ್ನಾಗಿ ಅದ್ಭುತವಾಗಿ ತೊಗೊಂಡಿದ್ದಾರೆ. ದಯವಿಟ್ಟು ಮೂವಿನ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಶೈನ್ ಶೆಟ್ಟಿ ಬಿಗ್ ಬಾಸ್ ವಿನ್ನರ್. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅವ್ರನ್ನ ಬಿಗ್ ಬಾಸ್ ವಿನ್ನರ್ ಅಂತ ಬಿಟ್ಟು ಒಂದು ಹೊಸ ಕಲಾವಿದರ ರೀತಿಲಿ ನೋಡ್ಬೋದು ಇಲ್ಲಿ. ಅಂದರೆ ಹೊಸ ಕಂಬ್ಯಾಕ್ ಆಗುತ್ತೆ ಅಂತ ಹೇಳ್ಬೋದು ಅವ್ರದ್ದು ಈ ಮೂವಿನ. ಸೊ ಜಸ್ಟ್ ಮ್ಯಾರೇಜ್ ಇಸ್ ಗುಡ್ ಮ್ಯಾರೇಜ್. ಆ್ಯಕ್ಚುಲಿ ಫೈನಲಿ ಮ್ಯಾರೇಜ್ ಅಂತ ನನ್ನ ಪ್ರಕಾರ. ಸೊ ಮಿಸ್ ಮಾಡಬೇಡಿ, ಮೂವಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳನ್ನ ಫಸ್ಟ್ ಉಳಿಸಿ ಬೆಳೆಸಿ, ನಂತರ ನೀವು ಯಾವುದೇ ಮೂವಿಗಳಿಗೆ ಹೋದರೂ ಸೂಪರ್, ಆಲ್ ದ ಬೆಸ್ಟ್. ಸೊ ಅದಾದ ನಂತರನೂ ನೀವು ಯಾವುದೇ ಮೂವಿಗಳಿಗೆ ಹೋಗಿ ನೋಡಿ ಪರವಾಗಿಲ್ಲ, ಬಟ್ ಕನ್ನಡ ಮೂವಿನ ಫಸ್ಟ್ ನೋಡಿ. ಬಟ್ ನನಗೆ ಭಾಳ ಖುಷಿ ಏನಂದರೆ, ನೀವು ನನ್ನ ಪೇಜ್ನ ಲೈಕ್ ಮಾಡ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡ್ತಾ ಇರೋದು, ವ್ಯೂ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ದಯವಿಟ್ಟು ಇನ್ನಷ್ಟು ನಿಮ್ಮ ಸಪೋರ್ಟ್ ನನಗೆ ಮೋಟಿವೇಟ್ ಇರಲಿ, ಹೀಗೇನೇ ಇರಲಿ, ಇನ್ನಷ್ಟು ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.